ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ನಾನ್ ನೋಡ್ತೀನಿ ಕೊಡಿ. ಸುಮ್ನಿರಿ, ನಾನೇ ತೋರಿಸ್ತೀನಿ ರೀ. ತ್ರಿಕಾಲ ಜ್ಞಾನಿಗಳಾಗಿರೋದಕ್ಕೆ ಹೇಳಿಬಿಟ್ರಿ. ಮಾಮ್, ಏನ್ ಕಟ್ಕೊಂಡಿದ್ದೀರಾ ಮಾಮ್? ಅದು ಇದೆ. ಬಂಗಾರದ ಹಾವು ಕೃಷ್ಣ ಕಲ್ಲನ್ನ ಒಡೆದಾಕಿ ಇದನ್ನ ತಗೊಂಡಿದ್ದಾರೆ ಸ್ವಾಮೀಜಿ. ಏನು ಕಂಪ್ಲೇಂಟ್ ಮಾಡ್ತಿದ್ಯಾ, ಕಾಂಪ್ಲಿಮೆಂಟ್ ಕೊಡ್ತಿದ್ಯಾ? ಎಲ್ಲಿಂದ ಬಂತು ಅಂತ ಹೇಳ್ತಿದ್ದೀನಿ ಅತ್ತೆ. ಬೇಕಾಗಿಲ್ಲ ನೇನಿ, ಅವ್ರಿಗೆ ಎಲ್ಲ ವಿಷಯ ಗೊತ್ತು. ಅದನ್ನ ನಾನು ಕೊಡುತ್ತಿಲ್ಲ ತಮ್ಮ. ಮತ್ತೆ ವಾಪಸ್ ಕೊಡ್ಬೇಕು ಗುರುಗಳೇ. ಏಯ್, ವಿಭೂತಿ ಧರಿಸ್ಕೊಳ್ಳೋರು ಬಂಗಾರ ಇಟ್ಕೊಂಡು ಏನ್ ಮಾಡ್ತಾರೆ? ನೋಡ್ತಾರೆ ಅಷ್ಟೇ. ಇದನ್ನ ಹೊರಗೆ ತೆಗೀತಿದ್ದಾರೆ ಅಂತ ಗೊತ್ತಾಗಿ ನಾಗರಹಾವು ಕಡಿಯೋಕೆ ಇಲ್ಲಿಗೆ ಬಂದಿಲ್ವಾ? ಬರ್ಲಿಲ್ಲ ಸ್ವಾಮಿ. ಬಂದಿತ್ತು. ಯಾವಾಗಮ್ಮ? ನಾನು ಹಾಕಿರೋ ಗೀಟ್ ದಾಟಿ ಒಳಗ್ ಬರಕ್ಕಾಗ್ದೆ ನಾಗರಾಜ ವಾಪಸ್ ಹೊಟ್ಟೋದ. ಹೋಗ್ಲಿ ಬಿಡಕ್ಕ, ಒಟ್ನಲ್ಲಿ ಸರ್ಪದೋಷ ಅಂತೂ ಹೋಯ್ತಲ್ಲ. ಹೋಗಿಲ್ಲ. ಯಾರನ್ನಾದ್ರೂ ಕಚ್ಚಕ್ಕೆ ಮತ್ತೆ ಬರ್ತಾರ ಸ್ವಾಮೀಜಿ? ಅಯ್ಯೋ ದೇವ್ರೆ, ಮೈ ಮರ್ತು ಮಲ್ಗಿದ್ದಾಗ ಬಂದು ಹೆಬ್ಬೆಟ್ನ ಚಪ್ಪರ್ಸ್ಕೊಂಡು ಹೋದ್ರೆ ಆಗೇನ್ ಮಾಡೋದು? ಹಾವಿಗೆ ಸೇಡಿರುತ್ತೆ ಅಂತಾರೆ. ಇವತ್ತು ಅದ್ರ ಟಾರ್ಗೆಟ್ ಏನಾದ್ರು ಮಿಸ್ ಆದ್ರೆ ಅದು ಪ್ರಯತ್ನ ಬಿಡಲ್ಲ. ಅದನ್ನು ನಾವು ಕೇಳೇ ಇರ್ತೀವಿ, ಎಷ್ಟೇ ಜನ್ಮ ಎತ್ತಿದ್ರು ಅದು ಪ್ರತೀಕಾರ ತೀರಿಸ್ಕೊಳ್ದೇನೆ ಸುಮ್ಮನಾಗಲ್ಲ ಅಂತ. ಸೊ ಪ್ರಿಪೇರ್ ಆಗಿರಬೇಕು. ಗುರುಗಳೇ, ಒಂದು ಧರ್ಮ ಸಂದೇಹ ಕೇಳಬಹುದು. ಕೃಷ್ಣ ಕಲ್ಲು ಚೂರಾಗೋ ಹಾಗೆ ಮಾಡಿರೋ ನನ್ನನ್ನೇ ಕಚ್ಚುತ್ತಾ? ಪುಂಗಿ ಊದದ್ನಲ್ಲ, ನನಗೂ ಕಚ್ಚುತ್ತಾ? ನಿಮ್ಮಿಬ್ಬರಲ್ಲಿ ಯಾರನ್ನು ಕಚ್ಚೋದಿಲ್ಲ. ಅಮ್ಮ, ಬದುಕಿಸ್ಬಿಟ್ರಿ. ಅದ್ ಕಚ್ಚಿದ ಮೇಲೆ ಹೇಗೆ ಉಳಿಸ್ಕೋಬೇಕು ಸ್ವಾಮೀಜಿ? ಯಾಕಷ್ಟು ಹೆದರ್ಕೋತಿದ್ಯಾ? ಆಗ್ ನೋಡ್ಕೊಂಡ್ರೆ ಆಯ್ತು. ನಿನ್ನಷ್ಟು ಈಸಿಯಾಗಿ ನಂಗೆ ತಗೊಳಕ್ಕಾಗಲ್ವೇ ಸುಮ್ಮಿ? ವಲ್ಲಬ್ಬು ಅತಿಗೆ ಇಬ್ಬರನ್ನ ಬಿಟ್ಟು ಇನ್ ಮಿಕ್ದವ್ರಲ್ಲಿ ಯಾರನ್ನ ಕಚ್ಚುತ್ತೋ ಗೊತ್ತಿಲ್ಲ. ಎಲ್ಲ ತಿಳಿದವರು ಗುರುಗಳೇ, ಬಲಿಯಾಗವ್ರ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸಾವು ಚೆನ್ನಾಗಿರೋದಿಲ್ಲ ಮಾವ. ಹಾಗೆ ಮಾತಾಡ್ಬೇಡಿ ಯಜಮಾನ್ರೆ. ಅಪಾಯನ ತಡೆಯೋ ಪ್ರಯತ್ನ ಮಾಡೋಣ. ನಾಗರಹಾವನ್ ಬೇಕಾದ್ರೆ ತಡಿಬೋದು, ಆದ್ರೆ ಕಾಳಿಂಗ ಸರ್ಪನ ತಡಿಯೋಕ್ಕಾಗಲ್ಲ ನಯನಿ.
ಯಾರು ಹೋಗ್ತಾರೋ ಏನೋ. ನನ್ನ ವೈಭವನ ನೋಡ್ತಾರೆ ಅನ್ಕೊಂಡ್ರೆ ಅವ್ರ ಪ್ರಾರಬ್ಧನ ನೋಡೋ ಸಂದರ್ಭ ಬರುತ್ತೆ ಅಂತ ತುಂಬಾ ಬೇಜಾರಾಗ್ತಿದೆ ಗುರುಗಳೇ. ಆ ಗುರುಗಳೇ ನೋಡಿದಾಯ್ತಲ್ಲ, ಆ ಬಂಗಾರದ ಹಾವನ್ನ ನಮ್ಮ ಮಾಮ ಕೈ ಕೊಟ್ಬಿಡಿ. ಹಣ ಬೆಳೆದಷ್ಟಕ್ಕೆ ಆಯುಷ್ ಕರ್ಗೋಗುತ್ತೆ ಅನ್ನೋ ಮಾತು ಮರಿಬಾರದು ತಿಲೋತ್ತಮ. ಬದುಕಿದ್ದಷ್ಟು ದಿನ ಮಹಾರಾಣಿ ತರ ಬದುಕಿದ್ರೆ ಅಷ್ಟೇ ಸಾಕು ಗುರುಗಳೇ. ಕಲ್ ನಾವು ಒಡೆದಾಕಿದ್ರಿಂದನೇ ಇಷ್ಟೆಲ್ಲ ಅನರ್ಥಗಳಾಗ್ತಾ ಇವೆ. ಆ ಕಾರಣಕ್ಕಲ್ಲ ವಿಕ್ರಾಂತ, ಆ ಬಂಗಾರದ ಹಾವನ್ನ ದಕ್ಕಿಸ್ಕೊಳ್ಳೋಕೆ ನಿಮ್ಮ ಅಮ್ಮ ಮಾಡಿರೋ ಕೆಲವು ಕೃತ್ಯಗಳಿಂದ ಅನರ್ಥ ಆದ್ರೂ ಆಗಬಹುದು. ಹುಷಾರು. ಏನ್ ಮಾಡ್ಬೇಕು ಅಂತಿದ್ದೀರಾ ಅತ್ತೆ? ನಾನೇನ್ ಮಾಡ್ತೀನಿ, ಇನ್ನೂ ಆ ಯೋಚನೆ ಬಂದಿಲ್ಲ. ಗುರುಗಳು ಹೇಳಿದ್ರು ಅಂತ ನನ್ನನ್ಯಾಕೆ ಅನುಮಾನಿಸ್ತೀಯ ನಯನಿ? ಬಂಗಾರದ ಹಾವನ್ನ ಸ್ವಾಮೀಜಿ ಕೈಲೇ ಕೊಟ್ಬಿಡಿ, ಗುಡಿಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನೀವಿಟ್ಕೊಂಡ್ರೆ ಪೂಜೆ ಮಾಡೋದಿರ್ಲಿ, ಕನಿಷ್ಠ ಅದ್ರ ಮುಂದೆ ದೀಪನೂ ಹಚ್ಚಲ್ಲ. ಹಾಗೆಲ್ಲ ಮಾಡಿದ್ರೆ ದೋಷ ಬರುತ್ತೆ ಅತ್ತೆ. ಇದು ಮರದ ಬೊಂಬೆ ಅಲ್ಲ, ಬಂಗಾರದ ಬೊಂಬೆ. ಹಾಗೆ ಹೇಗೆ ಕೊಡಕ್ಕಾಗತ್ತೆ? ಹೌದು, ನಾವೇನ್ ಹುಚ್ಚರ ಏನು ಗುರುಗಳು ಕೊಡೋದಕ್ಕೆ? ನಾನಿ, ಗಾಬರಿ ಆಗ್ಬೇಡ. ಏನ್ ನಡಿಬೇಕು ಅಂತಿದ್ಯೋ ಅದೇ ನಡೆಯುತ್ತೆ. ಅತ್ತೆಗ್ ಲಾಭ, ಸೊಸೆಗ್ ನಷ್ಟ ಆಗೋದಿಷ್ಟೇ. ಕೃಷ್ಣಕಲ್ಲು ಒಡೆದು ಚೂರಾದಾಗ ಆಚೆ ಬಂದಿರೋ ಬಂಗಾರ ಇದೇ ಸ್ವಾಮಿ. ನಿನ್ನ ದೃಷ್ಟಿಯಲ್ಲಿ ಇದು ಕನಕ, ನಿಮ್ ದೃಷ್ಟಿಲಿ ಏನ್ ಸ್ವಾಮಿ? ದಂತಸೂಕ. ದಂತಸೂಕನ ಅಂದ್ರೆ ಏನ್ ಸ್ವಾಮಿ? ಹಾವುಗಳಲ್ಲಿ ಲಕ್ಷಾಂತರ ಜಾತಿ ಇರ್ತವೆ. ದಂತಸೂಕ ಅನ್ನೋ ಹೆಸರಿನ ಜಾತಿಗೆ ಸೇರಿದ್ದು ಈ ಬಂಗಾರದ ಹಾವು. ಇದನ್ ಮಾರಿದ್ರೆ ಎಷ್ಟು ಬರ್ಬೋದು? ಕ್ಷಮಿಸಿ ಸ್ವಾಮಿ, ಗೊತ್ತಿಲ್ಲದೆ ಕೇಳಿದ್ವಿ. ಬೆಲೆ ಇರುವಂಥದ್ದನ್ನ ಮಾರಬಹುದು, ಉದ್ಧಾರ ಮಾಡೋದನ್ನ ಮಾರಕ್ಕಾಗಲ್ಲ. ಅಂದ್ರೆ ಸ್ವಾಮಿ, ಇದು ನಮ್ ಜೀವನನ ಬದಲಾಯಿಸುತ್ತಾ? ಆಚರಣೆ ಮಾಡೋ ಹಾಗೆ ಮಾಡತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರೆ ನೀನ್ ಹಾಕಿದ್ದಂತಹ ನಾಗರಾಣಿ ವೇಷ ನಿಜ ಆಗತ್ತೆ. ನೀವ್ ಯಾವ್ದಾದ್ರು ಡ್ರಾಮಾ ಕಂಪ್ನಿಗೆ ಜಾಯಿನ್ ಆಗ್ತೀರಾ ಹೇಗೆ? ಇಡಿಯಟ್, ನಿನಗಿದೆಲ್ಲ ಅರ್ಥ ಆಗಲ್ಲ. ಬಾಯಿ ಮುಚ್ಕೊಂಡಿರ್ತೀಯ? ಕ್ಷಮಿಸಿ ಸ್ವಾಮಿ, ಪೆದ್ದು ನನ್ನ ಮಗನ್ನ ಹೆತ್ತಿದ್ದೀನಿ. ಮತ್ತೆ ನೀನು ಗರ್ಭಿಣಿ ಆಗ್ತೀಯಾ? ನಾನು ಹೇಳಿದ್ದಕ್ಕೆ ನೋಡೋದು ಅಂತಾನು ಅರ್ಥ ಇದೆ ತಿಲೋತ್ತಮ. ನಾಗರಾಣಿಯಾಗಿ ಹೋಗಿ ಈ ದಂತಸುಖನ ನಿನ್ನ ವಶ ಮಾಡ್ಕೊಂಡಿದ್ ನೀನು. ಮಹಾರಾಣಿಯಾಗಿ ಅನುಭವಿಸುವ ಎಲ್ಲ ವೈಭೋಗವನ್ನ ಅನುಭವಿಸ್ತೀಯ. ಅರ್ಥ ಆಯ್ತು ಸ್ವಾಮಿ. ಇದೆಲ್ಲ ಹೇಗ್ ನಡೆಯುತ್ತೆ ಅಂತ ಹೇಳ್ತೀರಾ? ಆ ಥರ ಮಾಡ್ಕೋಬಾರ್ದು. ಒಂದೊಂದಾಗೆ ನಿನ್ನ ಸ್ವಾಧೀನಕ್ಕೆ ಪಡ್ಕೋಬೇಕು. ಹಣೆ ಬರಹದಲ್ಲಿ ಏನ್ ಬರ್ದಿದೆಯೋ ಅದೇ ಆಗತ್ತೆ. ದೊಡ್ಡ ಗೊಟ್ಟಮ್ಮನ ವಸ್ತುನ ನಿಮ್ಮ ಮನೆಗೆ ತರಬೇಕು. ಮನೆಗ? ಸಾಯ್ಬೇಕಾದ್ರೆ ಅವ್ರ ಹತ್ರ ಏನಿತ್ತು ಸ್ವಾಮಿ? ಒಂದ್ ಬಂಗಾರದ ಬಳೆ ಕೂಡ ಇರ್ಲಿಲ್ಲ. ಇರಲ್ಲ, ಯಾಕೆಂದ್ರೆ ನಿಮ್ ತಾಯಿ ತರ ಶೃಂಗಾರ ಮಾಡ್ಕೊಳಕ್ಕೆ ಅವಳು ಮನುಷ್ಯಳಲ್ಲ. ಮನುಷ್ಯಳಲ್ವಾ? ಖಂಡಿತ ಅಲ್ಲ.
ಮತ್ತೆ ಪನ್ನಗ ಅಂದ್ರೆ ಹಾವು. ದೊಡ್ಡ ಬೊಟ್ಟಮ್ಮ ಹಾವ? ಏನ್ ಸ್ವಾಮಿ ನೀವು ಹೇಳ್ತಿರೋದು? ಅವಳು ಮನುಷ್ಯಳ ತರಾನೇ ಇದ್ಲಲ್ವಾ? ನಾವೇ ಪ್ಲಾನ್ ಮಾಡಿ ಮನೆಗೆ ಬರೋ ಹಾಗೆ ಮಾಡಿದ್ವಲ್ಲ ಮಾಮ್. ಹಾ, ಅದೇ ಬ್ರಹ್ಮ ಬರ್ತಿರುವಂತಹ ಬರಹ, ಅದರ ಪ್ರಕಾರನೇ ನಡೆಯುತ್ತೆ. ನಯನಿ ಹುಟ್ಟು ಹಬ್ಬದ ದಿನ ವಿಷ ಬೆರೆಸಿದ ಕೇಕನ್ನ ತಿಂದು ಪ್ರಾಣ ಬಿಟ್ಲು. ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತಾನೆ ಆ ರೀತಿ ಮಾಡಿದ್ದು. ಹಲ್ಲಲ್ಲಿ ವಿಷ ಇರುವಂತಹ ಜೀವಿ ವಿಷನ ಕುಡಿದ್ರೆ ಪ್ರಾಣ ಹೇಗ್ ಹೋಗುತ್ತೆ ತಿಲೋತ್ತಮ? ಅಂದ್ರೆ ಅವ್ರಿವಾಗ ನಿಜವಾಗ್ಲೂ ಬದುಕ ಇದಾರೆ ಸ್ವಾಮಿ? ಇದ್ದಾಳೆ ಹಾವಾಗಿ. ಈಗ ಆ ವಿಷಯನ ಯಾಕೆ ಹೇಳ್ತಿದ್ದೀರಾ ಅಂತ ತಿಳ್ಕೋಬೋದಾ ಸ್ವಾಮಿ? ಅವಳ ಪ್ರಾಣ ಹೋದ್ಮೇಲೆ ಅವಳ ಹೂತಿರೋ ಜಾಗದಲ್ಲಿ ಹುತ್ತ ಇರತ್ತೆ. ಆ ಜಾಗದಲ್ಲಿ ಅಗದ್ರೆ ನಿಮಗೆ ಅವಳ ಪೊರೆ ಮತ್ತೆ ಶಂಕ ಸಿಗತ್ತೆ. ಅದರಿಂದ ನೀವು ಅನ್ಕೊಂಡಿರುವಂತಹ ಕಾರ್ಯಗಳು ಎಲ್ಲಾನು ನೆರವೇರುತ್ತೆ. ಆ ಹುತ್ತ ಎಲ್ಲಿದೆ ಸ್ವಾಮಿ? ದಂತು ಸೂಕ ನಿಮ್ಮ ಹತ್ರನೇ ಇದೆ. ಇದೇ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಈಗ್ಲೇ ಹೊರಡ್ತೀವಿ ಸ್ವಾಮಿ. ಬರ್ತೀವಿ. ಬರ್ತೀವಿ ಸ್ವಾಮಿ. ಬಾರೋ. ನಡೀರಿ ಮಾಮ್. ತಿಲೋತ್ತಮ, ವಿಶಾಲಾಕ್ಷಮ್ಮನವರು ಸೂಚಿಸಿರೋ ವಿಧಿವಿಧಾನಗಳನ್ನ ಅನುಸರಿಸೋ ಹಾಗೆ ನಾನು ನಿಮ್ಮನ್ನ ಆಡಿಸ್ತಾ ಇದ್ದೀನಿ. ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಹೇಳಿದ್ರಿ, ಜೊತೆಲಿ ಗಾಯತ್ರಿನೂ ಕರ್ಕೊಂಬರೋದಕ್ಕೆ ಹೇಳಿದ್ರಿ. ಹೌದು ವಿಶಾಲ, ರಕ್ತನ ಹಾಲಾಗಿ ಬದಲಾಯಿಸಿ ನಿನ್ನ ಹಸಿವನ್ನು ನೀಗಿಸಿದ ನಿನ್ನ ತಾಯಿ ಗಾಯತ್ರಿ ದೇವಿ ಈಗ ನಿನ್ನ ಎದೆ ಹತ್ರನೇ ಇದ್ದಾಳೆ. ಅಮ್ಮನ ಎತ್ಕೊಂಡು ಉತ್ಸಾಹ ವಿಗ್ರಹ ಥರ ಊರೆಲ್ಲ ಸುತ್ತಾಡ್ಸೋ ಅವಕಾಶ ಆದಷ್ಟು ಜನ ಮಕ್ಕಳಿಗೆ ಸಿಗುತ್ತೆ ಹೇಳಿ ಸ್ವಾಮಿ. ಈ ವಿಷಯದಲ್ಲಿ ನನ್ನ ಜನ್ಮ ಪಾವನ ಆಯ್ತು. ಕೇವಲ ನಮ್ಮಮ್ಮ ಪುನರ್ಜನ್ಮ ತಾಳಿದ್ರಿಂದ ಮಾತ್ರ ಇದು ಸಾಧ್ಯ ಆಯ್ತು. ಗಾಯತ್ರಿ ದೇವಿಯನ್ನ ಹೋದ ಜನ್ಮದಲ್ಲಿ ಸಾಯಿಸಿದ ತಿಲೋತ್ತಮನಿಗೆ ಈ ಹಸುಗೂಸೆ ತನ್ನ ಶತ್ರು ಅಂತ ಗೊತ್ತಾದ್ರೆ ಗೊತ್ತಾಗೋದಕ್ಕೆ ಬಿಡಬಾರ್ದು ಸ್ವಾಮಿ. ಗಾಯತ್ರಿ ಬಲಗೈ ತಾಕಿದ್ರೆ ಕೈ ಸುಡುತ್ತೆ ಅಂತ ಗೊತ್ತಿದೆ. ಆದರೆ ಈ ನನ್ನ ಮುದ್ದು ತಾಯಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ನೀನಿಲ್ಲಿ ಗೋಡೆ ಕಟ್ಟಿದ್ರೆ ಅಲ್ಲಿ ಅವರು ಗುಂಡಿ ತೆಗಿತಾರೆ. ಯಾರು ಸ್ವಾಮಿ? ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇನ್ಯಾರು? ನಿನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದ ರಣಹದ್ದು ತಿಲೋತ್ತಮ. ಅವಳು ಸೌತಿ ತಾಯಿ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ, ನಿನ್ನ ಹೆತ್ತ ತಾಯಿ ಪುನರ್ಜನ್ಮ ರಹಸ್ಯನ ತಿಳ್ಕೊಳ್ಳೋ ಪ್ರಯತ್ನನ ಮರೆಮಾಚಿದ್ದಾಳೆ. ಹೇಗೆ ಗೊತ್ತಾಗುತ್ತೆ ಸ್ವಾಮಿ? ನನ್ನ ಹೆಂಡತಿ ನೈನಿಗೂ ಕೂಡ ಈ ಮಗುನ ತಾನೇ ಹೆತ್ತಿರೋದು ನಮ್ಮಮ್ಮ ಗಾಯತ್ರಿ ದೇವಿ ಅನ್ನೋ ವಿಷಯ ಗೊತ್ತಿಲ್ಲ. ಅಂಥದ್ರಲ್ಲಿ ತಿಲೋತ್ತಮ ಮಾಮ್ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಗಮ್ಯಸ್ಥಾನ ಒಂದೇ ಆದರೂ ಅದನ್ನ ಸೇರೋ ದಾರಿ ಹಲವಾರಿರುತ್ತೆ ವಿಶಾಲ. ದೊಡ್ಡ ಬೊಟ್ಟಮ್ಮನ ಬಗ್ಗೆ ವಿವರಗಳು ನಿಮಗ್ ಗೊತ್ತಿಲ್ಲ. ಆಕೆ ತಿಳ್ಕೊಂತಾಳೆ. ತಿಳ್ಕೊಂಡು ಏನ್ ಮಾಡ್ತಾರೆ? ಬೊಟ್ಟಮ್ಮನ್ಗೂ ನಿಮ್ ತಾಯಿಗೂ ಇರೋ ಸಂಬಂಧ ಏನು ಅಂತ ನೀನು ತಿಳ್ಕೊಂಡ್ರೆ, ಅವಳ ಪೂರ್ವೋತ್ತರನ ತಿಲೋತ್ತಮ ಕಂಡು ಹಿಡಿದ್ರೆ, ಕುತಂತ್ರನ ಹಿಮ್ಮೆಟ್ಸಿ ಗಾಳಿ ಗಾಯತ್ರಿ ಕಡೆ ತಿರುಗುತ್ತೆ. ಈಗೀಗ ಸ್ವಲ್ಪ ಅರ್ಥ ಆಗ್ತಿದೆ ಸ್ವಾಮಿ. ನನ್ನ ಮಗಳ ಗಾಯತ್ರಿನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ ನಾನು. ಅದೇ ನನ್ನ ಗುರಿಯಾಗಿರುತ್ತೆ. ಯಾವುದೇ ಹಂತಕ್ಕೆ ಹೋಗ್ಬೇಕಾಗಿ ಬಂದ್ರೆ ಬೇಕಾದ್ರೆ ನನ್ನ ಪ್ರಾಣನೂ ಪಣಕ್ಕಿಡ್ತೀನಿ. ಇಡ್ಲೇ ಬೇಕಾಗುತ್ತೆ ವಿಶಾಲ.
ಅಕ್ಕಪಕ್ಕ ಯಾರು ಇಲ್ವಲ್ಲ ಮಾಮ್. ಹುತ್ತ ಇದೆಯೋ ಇಲ್ವೋ ಅನ್ನೋದು ಮುಖ್ಯ, ಮಿಕ್ಕಿದ್ದೆಲ್ಲ ಅನಾವಶ್ಯಕ. ಯಾಕಿರಲ್ಲ? ಆ ಸ್ವಾಮಿಗಳು ಹೇಳಿದಾರಲ್ಲ, ಇಲ್ಲೇ ಎಲ್ಲೋ ಇರುತ್ತೆ ಮಾಮ್. ವಲ್ಲಭ, ಅಲ್ಲಿದೆ ನೋಡು. ಹಾರೆ ಕುದ್ಲಿ ತಗೊಂಬಾ, ಹೋಗು. ಸರಿ. ನಮ್ಮ ಮಾಮ್ಗೆ ಏನಾದ್ರೂ ಗೊತ್ತಾದ್ರೆ ಸಾಕು, ಮಾಡ್ ಮುಗ್ಸೋ ಕಾಯ್ತಿರ್ತಾರೆ, ಕ್ಷಣ ಕೂಡ ಸುಮ್ನಿರಲ್ಲ. ಮಾಮ್, ಮುಳ್ ಚುಚ್ತಾ ಇದೆ. ಏಯ್, ಹಾವಿರೋ ಜಾಗಕ್ಕೆ ಚಪ್ಪಲಿ ಹಾಕೊಂಡು ಬರಬಾರ್ದು ಕಣೋ. ಹಾ, ಈ ಸೆಂಟಿಮೆಂಟ್ಗೆಲ್ಲ ಏನು ಕಮ್ಮಿ ಇಲ್ಲ. ಈ ಹುತ್ತನ ಒಡೆದಾಕೋದಕ್ಕೆ ಬಂದಿರ್ಬೇಕಾದ್ರೆ ಆ ಥರದ್ದೆಲ್ಲ ಯೋಚಿಸ್ತಾರ? ಆದ್ರೂ ಈ ಹುತ್ತನ ಹುಳಗಳೇ ತಾನೇ ಕಟ್ಟಿರೋದು. ಏಯ್, ಸೈಲೆಂಟ್ ಆಗಿರೋ. ಯಾಕೆ ಮಾಮ್, ಯಾರಾದ್ರೂ ಬರ್ತಿದ್ದಾರಾ? ಹಾವು ಬರುತ್ತೇನೋ ಅಂತ. ಹೊರಗಿಂದನ ಇಲ್ಲ ಒಳಗಿಂದನ? ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಸ್ವಾಮಿ ಏನ್ ಹೇಳಿದ್ರು? ನಿಮ್ಮ ಅದೃಷ್ಟದ ಮೇಲೆ ನಿಂತಿದೆ ಅಂತ ಹೇಳಿದಾರಲ್ವಾ? ಅಯ್ಯೋ, ನನ್ನ ಕೈಲಾಗಲ್ಲ ಮಾಮ್, ನೀವೇ ಹೊಡೆದಾಕಿ ತಗೊಳ್ಳಿ. ಭಯ ಪಡ್ಬೇಡ್ವೋ, ಇಬ್ರನ್ ಕಚ್ಚೋ ಅಷ್ಟು ವಿಷ ಹಾವಿನ ಹಲ್ಲಲ್ಲಿ ಇರಲ್ಲ. ಒಬ್ರನ್ ಕಚ್ಚದ್ಮೇಲೆ ಮತ್ತೆ ವಿಷ ಕಕ್ಕೋದಿಕ್ಕೆ ಟೈಮ್ ತಗೊಳುತ್ತೆ. ನಮ್ಮಿಬ್ರಲ್ಲೊಬ್ರು ಸಾಯೋದಂತೂ ಗ್ಯಾರಂಟಿ ಅಂತಿದ್ದೀರಲ್ವಾ ಮಾಮ್? ಪಾಸಿಟಿವ್ ಆಗಿ ಯೋಚನೆ ಮಾಡೋ. ಒಬ್ರಾದ್ರೂ ಬದುಕಿರ್ತಾರಲ್ವಾ? ಹಾಗಾ? ಹಾಗಿದ್ರೆ ನೀವೇ ಹೊಡೆದಾಕಿ ತಗೊಳ್ಳಿ. ಹಾವು ಬಂದಿಲ್ಲ ಅಂದ್ರೆ ಮಣ್ಣನ್ನು ನಾನೇ ತೆಗೆದಾಕ್ತೀನಿ. ಸೋಮಾರಿ ನನ್ ಮಗ, ಇಲ್ಲಿ ಕೊಡು. ತಗೊಳ್ಳಿ. ಏ ವಲ್ಲಭ, ಪರವಾಗಿಲ್ಲ, ಹಿಂದೆನೇ ಇರ್ತೀನಿ ಬಿಡಿ ಮಾಮ್. ವಿಷಯ ಏನಂತ ಹೇಳಿ. ಒಂದು ವೇಳೆ ಹಾವೇನಾದ್ರೂ ನನ್ ಕಚ್ಚಿದ್ರೆ ಯೋಚನೆ ಮಾಡ್ದೆ ಹಾಸ್ಪಿಟಲ್ ಕರ್ಕೊಂಡು ಹೋಗು, ಸರಿನಾ? ಸರಿ ಮಾಮ್. ಏಯ್, ಏನೋ ನೋಡ್ತಿದ್ಯಾ? ಬಂದು ಮಣ್ಣು ತೆಗಿ. ಹಾವು ಬಂದ್ರೆ ಹಿಡ್ದು ನಿನ್ ಮೈ ಮೇಲೆ ಹಾಕ್ತೀನಿ, ಬೇಗ ಬಾರೋ. ಬಾರೋ, ಯೂಸ್ಲೆಸ್ ಫೆಲೋ. ತೆಗಿ. ಏಯ್, ಆ ಕಡೆಯಿಂದ ತೆಗಿ. ಸರಿಯಾಗಿ ತೆಗಿಯೋ. ತೆಗಿತಾ ಇದ್ದೀನಿ. ನೋಡ್ಕೋ. ಅಮ್ಮ, ಹಾವು ಬಂದ್ರೆ?
ಮಾಮ್ ಹಾವು. ಮಾಮ್ ಹಾವಿಲ್ಲ ಮಾಮ್. ಬಸ್ ಏಯ್ ಅದ್ರ ಪೊರೆ ಕಣೋ, ನಮಗ್ ಬೇಕಾಗಿರೋ ಶಂಕ ಕೂಡ ಇದೆ.